ಪಡಿತರ ಅಕ್ಕಿ ಸಾಗಾಟದ ಅಡ್ಡೆ ಮೇಲೆ ತಡರಾತ್ರಿ ಬಳ್ಳಾರಿಯಲ್ಲಿ ಸಹಾಯಕ ಆಯುಕ್ತರು ದಾಳಿಯನ್ನ ನಡೆಸಿದ್ದಾರೆ. ಬಳ್ಳಾರಿಯ ಪುಲ್ಲಯ್ಯ ಕಾಂಪೌಂಡ್ ಒಳ ಆವರಣದಲ್ಲಿ ಸ್ಥಳೀಯ ವಾಹನದಲ್ಲಿ ಅಕ್ಕಿ ಸಂಗ್ರಹಿಸಿ ಗುಜರಾತ್ ಮೂಲದ ದೊಡ್ಡ ಲಾರಿಗೆ ಲೋಡ್ ಮಾಡಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ದಾಳಿ ಮಾಡಿದ್ದು ಸುಮಾರು 523 ಅಕ್ಕಿ ಚೀಲವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದರ ಜೊತೆಗೆ ಒಂದು ದೊಡ್ಡ ಲಾರಿ, 2 ಪಿಕಪ್, ಆಟೋ, 2 ಗುಜರಾತ್ ಮೂಲದ ಚಾಲಕರು ಹಾಗೂ 5 ಹಮಾಲಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಲೆಮಹದೇಶ್ವರ ಬೆಟ್ಟಕ್ಕೆ ಸಾಗುವ ಮಾರ್ಗದಲ್ಲಿ ಕಾಡು ಪ್ರಾಣಿಗಳು ಆತಂಕ ಹೆಚ್ಚಾಗಿದೆ. ಮೊನ್ನೆಯಷ್ಟೇ ಚಿರತೆ ದಾಳಿಗೆ ವ್ಯಕ್ತಿ ಬಲಿಯಾಗಿದ್ರು. ಇದರ ಬೆನ್ನಲ್ಲೇ ಹನೂರು ತಾಲೂಕಿನ ಚಿಕ್ಕರಂಗಶೆಟ್ಟಿ ದೊಡ್ಡಿ ಸಮೀಪ ಮುಖ್ಯ ರಸ್ತೆಯ ಬದಿಯಲ್ಲಿ 2 ಚಿರತೆಗಳು ಪ್ರತ್ಯಕ್ಷ ಆಗಿದೆ. ಜೋಡಿ ಚಿರತೆ ನೋಡಿ ಸ್ಥಳೀಯರು ಗಾಬರಿಗೊಂಡಿದ್ದಾರೆ. ಕೆಲ ದಿನಗಳಿಂದ ಇಲ್ಲಿ ಚಿರತೆಗಳು ಕಾಣಿಸಿಕೊಳ್ತಾ ಇದ್ದು ಸುತ್ತಮುತ್ತಲ ಗ್ರಾಮಸ್ಥರು ಈ ಮಾರ್ಗದಲ್ಲಿ ಸಂಚರಿಸೋದಕ್ಕೆ, ರೈತರು ಹೊಲ ಗದ್ದೆಗಳಿಗೆ ತೆರಳೋದಕ್ಕೆ ಭಯ ಪಡುವಂತಾಗಿದೆ. ಚಿರತೆಗಳನ್ನ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಡಿಜಿಪಿ ಅಲೋಕ್ ಕುಮಾರ್ ಶಿವಮೊಗ್ಗ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಳಿಕ ಮಾತನಾಡಿದ ಅಲೋಕ್ ಕುಮಾರ್, ಪವಿತ್ರ ಗೌಡಗೆ ಮನೆಯೂಟಕ್ಕೆ ಹೈಕೋರ್ಟ್ ನಿಷೇಧ ಹೇರಿದ ವಿಚಾರವಾಗಿ ಮಾಹಿತಿ ನೀಡಿದ್ರು. ನಾವು ಕಾರಾಗೃಹದಲ್ಲಿ ಒಳ್ಳೆಯ ಊಟ ನೀಡ್ತಾ ಇದ್ದೀವಿ, ಮನೆಯಿಂದ ತರುವ ಊಟಕ್ಕೆ ಅವಕಾಶ ನೀಡೋದಿಲ್ಲ. ಕಾರಾಗೃಹದಲ್ಲಿ ತಯಾರಿಸುವ ಊಟದ ಗುಣಮಟ್ಟವನ್ನ FSILಗೆ ಪರೀಕ್ಷೆಗೆ ಕಳುಹಿಸುವ ಸರ್ಟಿಫೈಡ್ ಪಡೆದ ಬಳಿಕ ಖೈದಿಗಳಿಗೆ ನೀಡ್ತಾ ಇದ್ದೀವಿ. ಜೈಲಿನಲ್ಲಿರುವ ಖೈದಿಗಳಲ್ಲಿ ಪ್ರಭಾವಶಾಲಿ ಯಾರು, ಕೆಳಮಟ್ಟದಲ್ಲಿರೋರು ಯಾರು ಅಂತ ನೋಡೋದಕ್ಕೆ ಸಾಧ್ಯ ಇಲ್ಲ. ಸೆಕ್ಷನ್ 30 ಕರ್ನಾಟಕ ಪ್ರಿಸನರ್ಸ್ ಆಕ್ಟ್ 1963ರ ಪ್ರಕಾರ ಖೈದಿಗಳಿಗೆ ಊಟ, ಬಟ್ಟೆ, ಪುಸ್ತಕ ಕೊಡಬೇಕು. ಈ ನಿಯಮದ ಅಡಿ ತೀರ್ಮಾನವನ್ನ ಮಾಡಲಾಗುತ್ತೆ. ಕಾರಾಗೃಹದ ಖೈದಿಗಳಿಗೆ ನಾವು ನೀಡ್ತಾ ಇರುವ ಊಟ ಸರ್ಟಿಫೈಡ್ ಆಗಿರೋದ್ರಿಂದ ಒಬ್ಬರಿಗೆ ಮನೆಯಿಂದ ಊಟ ನೀಡಿದ್ರೆ ಮುಂದೆ ಸಾವಿರಾರು ಜನ ಇದೇ ರೀತಿ ಕೇಳ್ತಾರೆ. ಇದರಿಂದಾಗಿ ಪವಿತ್ರ ಗೌಡಗೆ ಮನೆ ಊಟ ನೀಡೋದಕ್ಕೆ ನಿರಾಕರಿಸೋದು ಒಳ್ಳೆಯದು ಅಂತ ಹೇಳಿದರು. ಯಾಕೆಂದರೆ ನಮ್ಮ ಕಾರಾಗೃಹದಲ್ಲಿ ಇರುವಂತಹ ಕೊಡುವಂಥ ಊಟ ಏನಿದೆ ಅದು ನಾವು ಬಹಳ ಉನ್ನತ ಗುಣಮಟ್ಟದ ನಾವು ಹೇಳೋಕ್ಕೆ ಆಗಲ್ಲ. ಆದರೆ ಯಾರು ಒಂದು ಜನ ತಿಂತಾರೆ ಆ ನಮ್ಮ ಪ್ರಕಾರ ಗುಣಮಟ್ಟದ ಊಟ ನಾವು ಕೊಡ್ತಾ ಇದ್ವಿ. ಅದು ಫಸಾಯಿ ಏನಿದೆ, ಇನ್ಸ್ಟಿಟ್ಯೂಟ್ ಏನಿದೆ, ಅದು ಏನು ಫೆಡರೇಷನ್ ಆಫ್ ಸೇಫ್ಟಿ, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ, ಅವರ ಕಡೆಯಿಂದ ಸರ್ಟಿಫೈಡ್ ಊಟಗಳು ಇದು ಪರಪ್ಪನಘರ ಪ್ರಿಸನ್ಗೆ ಮತ್ತು ಬೇರೆ ಕಡೆ ಇದೆ. ಇಲ್ಲಿ ಆ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆ. ನಾನು ಅವ್ರಿಗೆ ಹೇಳಿದ್ದೇನೆ, ಅವ್ರಿಗೆ ತಕ್ಷಣ ನವೀಕರಿಸಲಿಕ್ಕೆ ಅದು ಏನು ಕ್ರಮ ತಗೊಳ್ಬೇಕು ಅದು ಕೂಡ ತಗೊಳ್ಬೇಕು. ಸೊ ಆ ಫಸಾಯಿ ಅಪ್ರೂವ್ಡ್ ಸರ್ಟಿಫೈಡ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.